ಕೆಲವು ಸರ್ತಿ ನಾನು ಬೈದು ಕಳಿಸಿದ್ದೀನಿ, ಮರ ಎಷ್ಟು ಸರ್ತಿ ಇದಕ್ಕೆ ಬರ್ತೀವಿ, ಹೋಗಿ ನೀನು ಆ ಕಡೆ ಆಮೇಲೆ ನೋಡೋಣ ಅಂತ ಹೇಳಿ. ಮತ್ತು ನನ್ನ ಆತ್ಮೀಯ ಕಾಂಗ್ರೆಸ್ನಲ್ಲಿ ಇದ್ರೂ ಸಹಿತ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಶ್ರೀ ಮುನಿಯಪ್ಪನವರ ಸುಪುತ್ರಿಯು ಹಾಗೂ ಇಲ್ಲಿನ MLA ಆದಂತಹ ರೂಪಕಲಾ ಶಶಿಧರ್ ಅವರೇ, BGMLನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ನಮ್ಮ ಇಲಾಖೆಯವರಾದಂತಹ ನಮ್ಮ ಇಲಾಖೆಯ ಜಾಯಿಂಟ್ ಸೆಕ್ರೆಟರಿನೂ ಆದಂತಹ ಫರೀದಾ ಎಂ ನಾಯಕ್ ಅವರೇ, ಹಾಗೂ ಎಲ್ಲ ಆಗಮಿಸಿರುವಂತಹ ಫಲಾನುಭವಿಗಳೇ, ಸ್ನೇಹಿತರೆ, ಅದು ಡಯಸ್ ಇಲ್ಲಿ ಹಾಕೊಂಬಿಡಿ ಸರ್, ಅದು ಬಿಸಿಲು ಹೊಡಿತೈತೆ, ಬಿಸಿಲು ಮೇಲೆ ಸರ್. ಇಲ್ಲಿ ಬಂದ್ಬಿಡಿ ಸರ್, ಇಲ್ಲೇ ಇನ್ನು ಈ ಕಡೆ ಸರ್, ಇಲ್ಲಿ ಸರ್, ಇಲ್ಲಿ ನಿಂತಿದ್ದೀರಲ್ಲ ಅಲ್ಲಿ. ನೀವು ಬ್ರೈಟಾಗಿ ಕಾಣ್ಬೇಕು ಸರ್, ನೀವು ಬ್ರೈಟಾಗಿ ಕಾಣ್ಬೇಕು ಅಷ್ಟೇ ಸರ್. ನಮಗೆ ನಾವು ಬ್ರೈಟ್ ಆಗಿ ಕಾಣಬೇಕು, ನಿಮ್ಮ ಸುದ್ದಿ ಬ್ರೈಟ್ ಆಗಬೇಕು, ಆನಂತರ ನಿಮ್ಮ TRP ಜಾಸ್ತಿ ಆಗಬೇಕು, ಎಲ್ಲರೂ ಇದೆ. ಒಂದೇ ನಮ್ದೊಂದೇ ಇಲ್ಲ, ನಿಮ್ದೊಂದೇ ಇಲ್ಲ, ಸರಿ ತಾನೆ? ಇವತ್ತು BGML 2,000 ಉದ್ಯೋಗಗಳಿಗೆ ವಿಶೇಷ ಟರ್ಮಿನಲ್ ಬೆನಿಫಿಟ್ ಪ್ಯಾಕೇಜ್ ಯೋಜನೆಯಲ್ಲಿ ನಾವು ಹಕ್ಕುಪತ್ರವನ್ನು ಕೊಡ್ತಾ ಇದ್ದೀವಿ. ನಿಜ ಇದರಲ್ಲಿ ಇನ್ನೂ ಒಳ್ಳೇದಾಗಬೇಕಾಗಿತ್ತು. ಇದೆಲ್ಲವೂ ಸತ್ಯ ಇದ್ರೂ ಸಹಿತ ಬಹಳಷ್ಟು ನೀರು ಕಳೆದ 20-25 ವರ್ಷದಲ್ಲಿ ಹರಿದಿದೆ. ಯಾಕಂದ್ರೆ ಅದಕ್ಕಿಂತ ಮೊದಲು ಈ ಸಂಸ್ಥೆ ನಡೀತಾ ಇತ್ತು. ಹೀಗಾಗಿ ನಡೀತಾ ಇದ್ದಾಗ ಲಾಸ್ದಲ್ಲಿ ಕೆಲವು ವರ್ಷಗಳ ಕಾಲ ಲಾಸ್ದಲ್ಲಿದ್ದರೂ ಸಹಿತ ನಡೀತಾ ಇದ್ದರಿಂದ ಬಹಳ ಸಮಸ್ಯೆಗಳು ಗಮನಕ್ಕೆ ಬಂದಿರಲಿಲ್ಲ. ಆದರೆ ಕಳೆದ 20-25 ವರ್ಷದಲ್ಲಿ ಸಾಕಷ್ಟು ನೀರು ಹರಿದು ಹೋಗಿದೆ. ನಾನು ಆದ್ದರಿಂದ MLA ಅವರಿಗೂ ಹೇಳ್ತಾ ಇದ್ದೆ, MP ಅವರಿಗೂ ಹೇಳ್ತಾ ಇದ್ದೆ, ಏನು ಸಮಸ್ಯೆ ಇದೆ ಸರಿ ಮಾಡಪ್ಪ. ನಾನು ಏನು ಹೇಳ್ತಾ ಇದ್ದೆ ಅಂದ್ರೆ, ಬಿಡಪ್ಪ ಅದೆಲ್ಲ ಆಗಲ್ಲ ಬಿಡ, ನಮ್ಮ ಕೈಯಾಗಿ ಹಿಡ್ಕೊಂಡು ಮಾತಾಡೋಕ್ಕಾಗಲ್ಲ, ನೀವು ಉಚಿತ ಮಾಡಬೇಡಿ, ನಡೆಯತ್ತೆ. ನಾನು MLA MP ಅವರಿಗೆ ಇಬ್ಬರಿಗೂ ಹೇಳ್ತಾ ಇದ್ದೆ, ಏನು ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಈ ಸಂಸ್ಥೆ ಇದರದ್ದು ಕೋಲಾರದ ಇತಿಹಾಸ, ನಾವು ಸ್ಕೂಲ್ದಲ್ಲಿದ್ದಾಗ ಕೋಲಾರ ಜಿಲ್ಲೆಗಳ ಬಗ್ಗೆ ಓದ್ತಾ ಇದ್ವಿ. ಬಹಳ ಶತಕಗಳಿಂದ ಒಂದು ಇತಿಹಾಸದ ಪ್ರಕಾರ ಮೊಹಂಜಾದಾರೋ ನಾಗರಿಕತೆ ಸಮಯದಿಂದಲೇ ಕೋಲಾರ ಗರ್ಭದಲ್ಲಿ ಬಹಳ ರತ್ನಗರ್ಭ ವಸುಂಧರ ಅಂತ ಹೇಳ್ತಾರೆ. ಕೋಲಾರದ ಗರ್ಭದಲ್ಲಿ ಚಿನ್ನ ಇತ್ತು. ಚೋಳರು, ಗುಪ್ತರು ಹಾಗೂ ಅನೇಕ ಸಾಮ್ರಾಜ್ಯಗಳನ್ನು ಈ ನಗರ ಆಕರ್ಷಿಸಿತ್ತು ಅನ್ನೋದು ಇತಿಹಾಸದಲ್ಲಿ ಹೇಳ್ತೇವೆ. ಅತ್ಯಂತ ದೊಡ್ಡ ನಗರಗಳಲ್ಲಿ ಆಸ್ಪತ್ರೆಗಳು, ಗೋಲ್ಫ್ ಕ್ರೀಡಾಂಗಣಗಳು ಇಲ್ಲದಾಗ ಇಲ್ಲಿ ಇತ್ತು ಅನ್ನೋದು ಇತಿಹಾಸದಲ್ಲಿ ಹೇಳ್ತೇವೆ. ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲು ವಿದ್ಯುದ್ದೀಕರಣಗೊಂಡಂತಹ ಒಂದು ನಗರದಲ್ಲಿ ನಗರಗಳ ಪಟ್ಟಿಯಲ್ಲಿ ಮೊದಲನೇದಾಗಿ ಬಂದಿರುವುದು ಕೋಲಾರ. ಕಾವೇರಿ ಜಲ ವಿದ್ಯುತ್ ಕೇಂದ್ರಗಳಿಂದ ವಿದ್ಯುತ್ ಪಡೆದು ನಗರಕ್ಕೆ ಸರಬರಾಜಾಗ್ತಿತ್ತು. ಬ್ರಿಟಿಷರ ಕಾಲದಲ್ಲಂತೂ ಕೋಲಾರ ವಜ್ರ ಮುಕುಟದಂತಿತ್ತು ಅಂತ ಹೇಳ್ತಾರೆ. ಇದಕ್ಕೆಲ್ಲದಕ್ಕೂ ಕಾರಣ
ಈ ನೆಲದಲ್ಲಿ ಬಂಗಾರ ಇತ್ತು ಮತ್ತು ಇಲ್ಲಿನ ಜನ ಬಂಗಾರದಲ್ಲಿದ್ದರು. ಆದರೆ ದುರ್ದೈವ ಅಂತಂದ್ರೆ ಬ್ರಿಟಿಷರು ಇದನ್ನು ಶುರು ಮಾಡಿದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಳ್ಳೆ ಹೊಡೆದು ಇಲ್ಲಿನ ಬಂಗಾರವನ್ನ ಅವಾಗಿದ್ದ ಬ್ರಿಟಿಷ್ ಅಧಿಕಾರಿಗಳು ಕೆಲವರು ಕೊಳ್ಳೆ ಹೊಡ್ಕೊಂಡೋದ್ರು, ಕೆಲವರು ಇಂಗ್ಲೆಂಡ್ಗೆ ತಗೊಂಡೋದ್ರು. ಹೀಗಾಗಿ ಬ್ರಿಟಿಷ್ ಯಾವ ಪ್ರಮಾಣದಲ್ಲಿ ಕೊಳ್ಳೆ ಹೊಡೆದ್ರು ಅಂತ ಇತ್ತೀಚೆಗೆ ಬಹಳಷ್ಟು ಚರ್ಚೆ ನಡೆದಿದೆ. ಇಂಗ್ಲೆಂಡ್ನಲ್ಲಿ ಹೋಗಿ ಶಶಿ ತರೂರ್ ಅವರು ಇದ್ರ ಬಗ್ಗೆ ಮಾತನಾಡಿ ಬಂದಿದ್ದಾರೆ. ಹಾಗಾಗಿ ಅನೇಕ ಇದರದ್ದು ಚರ್ಚೆಗಳಾಗಿದೆ, ಚರ್ಚೆಗಳಾಗಿಲ್ಲ ಅಂತಿಲ್ಲ. ಕಂಪನಿ ಬಂದ್ ಮಾಡಬೇಕು ಅಂತ ತೀರ್ಮಾನ ಆದ ನಂತರ 2003ರಲ್ಲಿ ಸಿಂಗಲ್ ಬೆಂಚ್, 2001ರಲ್ಲಿ ಓ ಭೈ ಆರಾಮ್ ಸೇ ಡೋಂಟ್ ಡೂ ಎನಿಥಿಂಗ್ ನೌ. ಇಫ್ ಯು ವಾಂಟ್ ಟು ಸೇ ಐ ವಿಲ್ ವೇಟ್ ಫಾರ್ ಯು ಕ್ಯಾನ್ ಸೇ. You don't know why you are doing all these things. Because they have converted so many things, we will try to set it right. 2001-2ರಲ್ಲಿ ಜಡ್ಜ್ಮೆಂಟ್ ಆಯಿತು. 2003ರಲ್ಲಿ ಈ SDPP ಬಗ್ಗೆ ಒಂದು ಜಡ್ಜ್ಮೆಂಟ್ ಆಯಿತು. ಆ ಜಡ್ಜ್ಮೆಂಟ್ದಲ್ಲಿ ಸುಪ್ರೀಂ ಕೋರ್ಟ್ದು ಡೈರೆಕ್ಷನ್ ಇರಲಿಲ್ಲ. ಆ ಡೈರೆಕ್ಷನ್ ಅನ್ನ ರೆಕಮೆಂಡೇಶನ್ ಇದೆ. All those recommendations, if I am right, if my memory goes right, they were not accepted by the cabinet and then government. They were rejected. Some of them were accepted. And because it was financially ಅದು ವಯಬಲ್ ಆಗಿರಲಿಲ್ಲ, ಹಿಂಗೆ 2003ರಲ್ಲಿ ಹೈಕೋರ್ಟು BGMLನ ಕ್ಲೋಸರ್ ಅನ್ನ ಅಕ್ಸೆಪ್ಟ್ ಮಾಡಿ, ಅದಾದ ನಂತರ 2006ರಲ್ಲಿ SDPPಯಲ್ಲಿ ಯಾರು ರಿಹ್ಯಾಬಿಲಿಟೇಷನ್ನು ಅಥವಾ SDPP ಒಪ್ಪಿಕೊಂಡಿರಲಿಲ್ಲ ಅವರಿಗೆ ಓಪನ್ ಮಾಡಲಾಯಿತು. 2001 ಒಂದು ತೀರ್ಮಾನ ಆಗಿ ಮುಂದುವರಿಬೇಕು ಅಂತ ತೀರ್ಮಾನ ಆದರೂ ಸಹಿತ ಅನೇಕ ಅಡೆತಡೆಗಳು ಇರುತ್ತಿದ್ದವು. ಮತ್ತು 2006ರ ಕ್ಯಾಬಿನೆಟ್ ಡಿಸಿಷನ್ದಲ್ಲಿನ ಯಾರಿಗೆ ಯಾವ ಜಾಗದಲ್ಲಿದ್ದಾರೆ, ಎಷ್ಟು ಜಾಗದಲ್ಲಿದ್ದಾರೆ, ಅದನ್ನ ಅಷ್ಟು ಮನೆಯನ್ನು ಅವರಿಗೆ ಕೊಡಬೇಕು ಅನ್ನೋದು ಈ ವಿಶೇಷ ಸ್ಪೆಷಲ್ ಟರ್ಮಿನಲ್ ಬೆನಿಫಿಟ್ ಪ್ಯಾಕೇಜ್ ಏನಿದೆ SPBP ಇದರ ಒಂದು ಭಾಗ ಆಗಿದೆ. ಸೊ ಹಾಗಾಗಿ ಅದರ ಪ್ರಕಾರವಾಗಿ ಬಹಳಷ್ಟು ವರ್ಷಗಳ ಕಾಲ ಇದು ನಡೀತದೆ. ಆದರೆ ಇದು ಸರ್ವೆ ಆಗಿರಲಿಲ್ಲ. BGML ಹೆಸರಿನಲ್ಲೂ ಇರಲಿಲ್ಲ. Even it was not in the name of BGML also. ಈಗಲೂ BGML ಹೆಸರಿನಲ್ಲಿ ಇಲ್ಲ. BGML not yet entered. BGML ಕಂಪನಿ ಆಸ್ತಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಗಳಲ್ಲಿ ದಾಖಲಾಗಿರಲಿಲ್ಲ. ನಾವು ಸರ್ಕಾರಕ್ಕೆ ಬಂದಾಗ ಮುಚ್ಚಿ 10 ವರ್ಷ ಆಗಿತ್ತು. 2003-4ರಲ್ಲಿ ಡಿಸಿಷನ್ ತಗೊಂಡಿದ್ರು. 6ರಲ್ಲಿ ಮುಚ್ಚುವ ಅಂತಿಮ ತೀರ್ಮಾನವನ್ನು ಕ್ಯಾಬಿನೆಟ್ ತೆಗೆದುಕೊಂಡು ನಾವು ಬರೋ ಹೊತ್ತಿಗೆ 8 ವರ್ಷ ಆಗಿತ್ತು. 8 ವರ್ಷ ಆದ ನಂತರ ಇವತ್ತಿಗೂ ಸಹಿತ ಈ ಮನೆಗಳ ರೆವಿನ್ಯೂ ದಾಖಲಾತಿ ಪೂರ್ಣಗೊಳಿಸುವ ವಿಳಂಬ ಮತ್ತು ಕಂದಾಯ ದಾಖಲೆಗಳಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ಸಮಸ್ಯೆ ಇನ್ನೂ ಹೆಚ್ಚು ಬಿಗಡಾಯಿಸ್ತಾ ಹೋಯಿತು. ಕೊನೆಗೆ ಭಾರತ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಈ ಒಂದು
ತೀರ್ಮಾನವನ್ನು ತೆಗೆದುಕೊಂಡು ಈಗ 2,000 ಜನ ಯಾರು SDBPಯನ್ನು ಒಪ್ಕೊಂಡಿದ್ದಾರೆ ಅವರಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇನ್ನು ಉಳಿದವರಿಗೆ ಸಂಬಂಧಿಸಿದಂತೆ ಮೊದಲು ಇಲ್ಲಿ ಈಗ ಟೇಲಿಂಗ್ ಡಂಪ್ ಬಿದ್ದಿದೆ. ಆ ಟೇಲಿಂಗ್ ಡಂಪ್ನಲ್ಲಿ ಅವತ್ತಿಗೂ ಇವತ್ತಿಗೂ ಬಂಗಾರ ಇದೆ ಮತ್ತು ಇನ್ನು ಕೆಲವು ಮಿನರಲ್ಸು ಇದೆ ಅನ್ನುವಂಥದ್ದು. ಕಂಪನ ಯಾವ ಮಿನರಲ್ಸು ಇದೆ? ಟಂಗ್ಸ್ಟನ್, ಪಲೇಡಿಯಂ ಇದು ಇದೆ ಅನ್ನುವಂಥದ್ದು ವರದಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವು ಮೈನಿಂಗ್ ಲೀಸ್ ಮುಕ್ತಾಯಗೊಂಡಿದೆ. ಈ ಮೈನಿಂಗ್ ಲೀಸನ್ನು ಕೊಡಬೇಕಾಗಿರುವಂಥದ್ದು ಕರ್ನಾಟಕ ಸರ್ಕಾರ. ಕರ್ನಾಟಕ ಸರ್ಕಾರಕ್ಕೆ ನಾವು ಬರೆದಿದ್ದೇವೆ, ನೀವು ಟೇಲಿಂಗ್ ಡಂಪನ್ನು ಪುನಃ ನಮಗೆ ಆಪ್ಷನ್ ಮಾಡಬೇಕು. ಈಗ ಮೊದಲು ಮೈನ್ಗಳು ಅಲೋಕೇಶನ್ ಆಗ್ತಾ ಇದೆ. ಅಂದರೆ ನಿನಗೆ ಬೇಕು, ನಿಮಗೆ ಅದು ಕಲ್ಲಿದ್ದಿರಲಿ ಅಥವಾ ಬೇರೆ ಮೈನ್ಸ್ಗಳಿರಲಿ, ಯಾರು ಬಂದವರಿಗೆ ಒಂದು ಕಮಿಟಿ ನೋಡಿ ಡಿಸ್ಕ್ರಿಷನ್ ವಿವೇಚನೆ ಆಧಾರದ ಮೇಲೆ, ಅಧಿಕಾರದಲ್ಲಿದ್ದಂಥವ್ರು ವಿವೇಚನೆ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ. ಈಗ ಭಾರತ ಸರ್ಕಾರ, ಮೋದಿ ಸರ್ಕಾರ ಬಂದ ನಂತರ ನಾವು ಎಲ್ಲ ಇದರಲ್ಲಿ ಅತ್ಯಂತ ಮೋಸ್ಟ್ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅನ್ನು ನಾವು ತಂದಿದ್ದೇವೆ. ಹಾಗಾಗಿ ಮೈನಿಂಗ್ ಲೀಸ್ ಕೊಟ್ಟರೆ ನಾವು ಈ ಟೇಲಿಂಗ್ ಡಂಪನ್ನು ಆಪ್ಷನ್ ಮಾಡ್ತೀವಿ. ಅದಕ್ಕೆ ಈಗಾಗಲೇ ಕನ್ಸಲ್ಟೆಂಟ್ ಅನ್ನು ನಾವು ಅಪಾಯಿಂಟ್ಮೆಂಟ್ ಮಾಡಿದ್ವಿ ಟೆಂಡರ್ ಮೂಲಕ. ಕನ್ಸಲ್ಟೆಂಟ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಫಾರ್ ದಿ ಟೇಲಿಂಗ್ ಡಂಪ್ ಆಪ್ಷನ್. ಕರೆಕ್ಟ್? ಇದೆಲ್ಲ ಆದ ನಂತರ ನಮಗೆ ಟೇಲಿಂಗ್ ಡಂಪನ್ನು ಪ್ರೊಸೆಸ್ ಮಾಡಿ, ಒಂದು ಸರ್ತಿ ಮೈನಿಂಗ್ ಲೀಸ್ ಸಿಕ್ತು ಅಂದರೆ ಟೇಲಿಂಗ್ ಡಂಪನ್ನು ಪ್ರೊಸೆಸ್ ಮಾಡಿ ಉಳಿದ ಲ್ಯಾಂಡ್ ಬಗ್ಗೆ ನಾವು ಮತ್ತು ಕರ್ನಾಟಕ ಸರ್ಕಾರದವರು ಮಾತುಕತೆ ಮಾಡಿ ತೀರ್ಮಾನವನ್ನು ಮಾಡಬಹುದು. ಆದರೆ ಮೈನಿಂಗ್ ಲೀಸ್ ಕೊಡ್ತಾ ಇಲ್ಲ, ಅದು ಪೆಂಡಿಂಗ್ ಇದೆ. ಆದ್ದರಿಂದ ಆಸ್ ದಿ ಫಸ್ಟ್ ಸ್ಟೆಪ್ SDBP ಹೌಸಸ್ ನಾವು ಈಗ ಸುಮಾರು 2,000 ಜನ ಕೊಡ್ತಾ ಇದ್ದೇವೆ. ಇದು ಆದ ನಂತರ ರೆಸ್ಟ್ ವಿ ವಿಲ್ ಎಕ್ಸಾಮಿನೇಷನ್ ವಿಲ್ ವೆರಿ ಪಾಸಿಟಿವ್ಲಿ ಎಕ್ಸಾಮ್. ಇದನ್ನು ನಾವು ಬಹಳ ಸಕಾರಾತ್ಮಕವಾಗಿ ರಾಜ್ಯ ಸರ್ಕಾರದ ಮುಂದೆ ಈ ವಿಷಯವನ್ನು ಪರಿಶೀಲನೆ ಮಾಡಿ ನಾವು ಪಾಸಿಟಿವ್ ಆದಂಥ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಇದರಲ್ಲಿ ನಾನು ಹೇಳೋದು ಇಷ್ಟೇ, 10 ವರ್ಷ ನೀವು ತಗೊಂಡ್ರಿ ಅಂತಂದರೆ ಭಾಳಷ್ಟು ವಿಷಯಗಳು ಬರ್ತಾವೆ. 10 ವರ್ಷ ಆಗೋಕ್ಕಿಂತ ಮೊದಲು 8 ವರ್ಷ ತೀರ್ಮಾನ ಆಗುತ್ತೆ 2006ರಲ್ಲಿ. ತೀರ್ಮಾನ ಆದ ತಕ್ಷಣ ಎಲ್ಲವನ್ನೂ ಸುಸೂತ್ರವಾಗಿ ಕಂದಾಯ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಮಾಡಿ ಆಪ್ಷನ್ ಮಾಡಿ ತಕ್ಷಣ ಡಿಸಿಷನ್ ತೆಗೆದುಕೊಂಡು ಬಿಟ್ಟಿದ್ರೆ ಆವಾಗ ಈ ಸಮಸ್ಯೆ ಬರ್ತಿರ್ಲಿಲ್ಲ ಅನ್ನುವಂಥದ್ದು ಆರ್ಗ್ಯುಮೆಂಟು ಮಾಡೋದಿದೆ. ಆ ಆರ್ಗ್ಯುಮೆಂಟ್ನಾಗ ಹೋಗಿ ಬಯಸೋದಿಲ್ಲ. ಯಾಕಂದರೆ ನನಗೆ ಬೇಕಾಗಿರುವಂಥದ್ದು ಒನ್ಸ್ ಫಾರ್ ಆಲ್ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಬಡವರಿಗೆ ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಬೇಕು ಅನ್ನುವಂಥದ್ದು. ಮತ್ತು ಈಗ ಒಂದು ನಮ್ಮ ಅಂದಾಜಿನ ಪ್ರಕಾರ ಮೋರ್ ದೆನ್ 3,000 acres ಹ್ಯಾಸ್ ಬಿನ್ ಎನ್ಕ್ರೋಚ್. 3,000 acres ಎನ್ಕ್ರೋಚ್ಮೆಂಟ್. ಯಾರವ್ರ ಎಂಪ್ಲಾಯಿಯೂ ಅಲ್ಲ, ಏನೂ ಅಲ್ಲ, ಯಾರೋ ಹೊಡ್ಕೊಂಡು ಕೂತಿದ್ದಾರೆ. ಈ ಎಲ್ಲ ಸಂಗತಿಗಳನ್ನ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಅಧ್ಯಯನ ಮಾಡಿ ನಾವು ಈ ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತು ಕೋರ್ಟ್ ಡಿಸಿಷನ್ ನಾವು ಪ್ರಕಾರ ಕೊಟ್ಟಿದ್ದೀರಿ ಅಂತ ಹೇಳೋದು ಮೇಡಮ್. ಕೋರ್ಟ್